ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಇದು ಮಂಡೇ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೊರಗಡೆಯಿಂದ ಯಾಕೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ವ್ಲಾಗ್ ಮಾಡೋ ಇಂಟೆನ್ಷನ್ ಇರಲಿಲ್ಲ. ಬಟ್ ಅಮ್ಮ ಮನೆಗೆ ಹೋಗ್ತಾಯಿದ್ನ, ಹಾಗಾಗಿ ವ್ಲಾಗ್ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಧ್ಯಾಹ್ನ ಒಂದು 4ರಿಂದ 4:15 ಆಗಿತ್ತು. ಹಾಂ, ಅರೌಂಡ್ 5 ಆಗಿತ್ತು ಅನ್ಕೋತೀನಿ. ಇವಾಗ ಮತ್ತೆ ಅಮ್ಮ ಇದ್ಕೊಂಡು ನಾಳೆ ರಥಸಪ್ತಮಿ ಅಮ್ಮ, ಮಂಗಳವಾರ ಮಾಡಿಬಿಡೋಣ ಬಾ ಬಾ ಅಂತ ಕೇಳ್ಕೊತಾಯಿದ್ರು. ಹಸ್ಬೆಂಡ್ಗೂ ಸಹ ಕಾಲ್ ಮಾಡಿ ಹೇಳಿದ್ರಂತೆ, ಇಲ್ಲ ಫುಲ್ಲು ಕೆಲಸ ಆಯ್ತಮ್ಮ, ನನಗೆ ಮಕ್ಕಳನ್ನ ಕಳಿಸ್ಕೊಡ್ತೀನಿ, ಪೂಜೆ ಮಾಡ್ಬಿಟ್ಟು ನಾಳೆ ಕಳಿಸ್ಕೊಡ್ರಿ ಅಂತ. ಹಾಗಾಗಿ ಹಬ್ಬಿ ಕ್ಯಾಬ್ ಬುಕ್ ಮಾಡಿದರು, ಹೋಗ್ಬಿಟ್ಟು ಬನ್ನಿ ನೀವು ಅಂತ. ಅದಕ್ಕೆ ನಮ್ಮವರೇ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೊರಟ್ವಿ. ಇನ್ನೂ ಶಾರು ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಎಲ್ಲ ಮಾಡದೇ ಇರೋದ್ರಿಂದ ಗಾಡೀಲಿ ಹೋಗೋದು ಅಷ್ಟು ಸೇಫ್ ಅಲ್ಲ ಅಂದ್ಕೊಂಡು ಕ್ಯಾಬ್ ಮಾಡ್ಕೊಂಡು ಹೊರಟ್ವಿ. ನಾನು ಪುನರ್ವಿ ಆಗಿದ್ದಿದ್ರೆ ನಾವಿಬ್ಬರೇ ಹೋಗ್ತಾಯಿದ್ವಿ. ಇವಾಗ ಊರಿಗೆ ಹೋಗಿ ಮತ್ತು ಅಲ್ಲೇ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ. ಪುನರ್ವಿಗಂತೂ ಫುಲ್ಲು ಖುಷಿ ಆಗ್ತಾಯಿತ್ತು, ಅಜ್ಜಿ ಊರಿಗೆ ಹೋಗ್ತಾಯಿದ್ವಿ ಅಂತ. ಊರಿಗೆ ಇನ್ನೂ ಟರ್ನ್ ಆಗ್ತಾಯಿದ್ದೀವಿ ಅನ್ನೋ ಅಷ್ಟರಲ್ಲಿ ಅವಳಿಗೆ ಗೊತ್ತಾಗೋಯ್ತು ಅಜ್ಜಿ ಮನೆಗೆ ಬಂದ್ವಿ ಅಂತ. ತಾತ 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 ಅಂತ ಹೇಳ್ಕೋತಾ ಇದ್ಲು. ನಾನು ಬರೋಕ್ಕೆ ಮುಂಚೆನೇ ನಮ್ಮಮ್ಮ ಹೊರಗಡೆ ಬಂದು ವೆಯ್ಟ್ ಮಾಡ್ತಾಯಿದ್ರು. ಅವ್ರ ಖುಷಿಗಂತೂ ಏನಂತಾರೆ, ಪಾರ್ವೇ ಇರಲಿಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ನಮ್ಮ ಪುನಃ ಶಾರು ಬಂದಿದ್ದಕ್ಕಂತೂ ಅವ್ರಿಗೆ ಎಷ್ಟು ಖುಷಿಯಾಗ್ಬಿಟ್ಟಿತ್ತು ಅಂದರೆ ಅಷ್ಟು ಖುಷಿಯಾಗ್ಬಿಟ್ಟಿತ್ತು. ನನ್ನನ್ನು ಮಾತಾಡಿಸ್ತಾನೆ ಇರಲಿಲ್ಲ ಅವರು, ಬರೀ ಅವ್ರ ಮೊಮ್ಮಕ್ಕಳು ಮಾತಾಡ್ಸ್ಕೊಳೋದೇ ಆಗೋಗಿತ್ತು. ಅವ್ರನ್ನ ನೋಡು, ಅವ್ರನ್ನ ಮಾತಾಡಿಸು, ಅವ್ರನ್ನ ಆಟಾಡಿಸು, ಇಷ್ಟೇ ಆಗೋಗ್ಬಿಟ್ಟಿತ್ತು. ಆಮೇಲೆ ಎಲ್ಲ ಮುಗಿಸ್ಕೊಂಡು ನನ್ನ ಹತ್ರ ಬಂದರು. ಆಮೇಲೆ ಇವಾಗ ನೆನಪಾದ್ನೇನಮ್ಮ ಅಂತ ನಾನು ನಮ್ಮಮ್ಮಂಗೆ ಹೇಳ್ಕೊಂಡು ಹಿಂಗೆ ಮಾಡ್ತಾಯಿದ್ದೆ. ಇಲ್ಲಮ್ಮ, ಮೊಮ್ಮಕ್ಕಳು ಎಷ್ಟು ದಿನ ಆಗೋಯ್ತು ಅಂತ. ಸಂಕ್ರಾಂತಿ ಹಬ್ಬದ ದಿವಸ ಬಂದಿದ್ವಿ ನಾವು, ಆಮೇಲೆ ಇವತ್ತು ಬಂದ್ವಿ. ನಾವು ಅಮ್ಮಂಗಂತೂ ಮಕ್ಕಳೆಲ್ಲ ಕಣ್ಣಲ್ಲೇ ಇರ್ತಾರೆ ಅಂತ ಹೇಳ್ತಾಯಿದ್ರು. ಆಮೇಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಮ್ಮಮ್ಮ ಮನೆಗೆ ಹೋದ್ರೆ ಅಂತೂ ಎಷ್ಟು ರೆಸ್ಟ್ ತೊಗೋತೀನಿ ಅಂದರೆ ಅಷ್ಟು ರೆಸ್ಟ್ ತೊಗೋತೀನಿ. ಅವಳು ಬೇರೆ ಇವಾಗ ಲಾಸ್ಟ್ ಟೈಮ್ ಬಂದಿದ್ದಕ್ಕೆ ಇವಾಗ ಸ್ವಲ್ಪ ಕೂತ್ಕೊಳ್ಳೋದು, ಎದ್ದು ನಿಂತ್ಕೊಳ್ಳೋದೆಲ್ಲ ಮಾಡೋಳು. ಅದನ್ನೆಲ್ಲ ನೋಡೋದಕ್ಕೆ ನಮ್ಮಮ್ಮಂಗೆ ಇನ್ನೂ ಖುಷಿ ಆಗ್ತಾಯಿತ್ತು. ಹೀಗೆ ಅವ್ರಿಗೆ ತಿಂಡಿಗಳೆಲ್ಲ ಕೊಟ್ಕೊಂಡು ನಮ್ಮಮ್ಮ ಮಾತಾಡ್ಕೊಂಡು ಆಟ ಆಡಿಕೊಂಡು ಖುಷಿಯಿಂದ ಇದ್ದರು. ನಂಗೆ ಅವ್ರ ಖುಷಿ ನೋಡ್ಕೊಂಡು ನಾನು ಆರಾಮಾಗಿದ್ದೆ. ನನಗೂ ಹೊಟ್ಟೆ ಬೇರೆ ಮತ್ತು ಸೊಂಟ ಸಿಕ್ಕಾಪಟ್ಟೆ ಅಂದರೆ ಎಷ್ಟು ನೋವ್ತೈತಂದರೆ, ಊರಿಂದ ಬರೋಕ್ಕೆ ಮುಂಚೆ ಮೆಡಿಕಲಲ್ಲಿ ಟ್ಯಾಬ್ಲೆಟ್ಸ್ ತಂದುಕೊಟ್ಟಿದ್ರು. ಟ್ಯಾಬ್ಲೆಟ್ ನುಂಗ್ಕೊಂಡು ನಾನು ಬಂದಿದ್ದು. ಇದೇ ಗ್ಯಾಪಲ್ಲಿ ಹಂಗೆ ರೆಸ್ಟ್ ತೊಗೊಂಬಂದ್ಬಿಡ್ತೀಯಾ ಅಂತ ನನ್ನ ಹಸ್ಬೆಂಡು ಕಾಮಿಡಿ ಮಾಡ್ಕೊಂಡು ಹೇಳಿ ಕಳಿಸಿದ್ರು. ಹ್ಞೂ ಸರಿ, ಹಂಗೆ ಆಯಿತು, ನೀನು ಹೇಳ್ದಂಗೆ ಆಗಲಿ ಬಿಡು, ರೆಸ್ಟ್ ತೊಗೊಳಕ್ಕೆ ನಾನು ಹೋಗ್ತಾ ಇರೋದು ಅಂದ್ಕೊಂಡು ಊರಿಗೆ ಬಂದೆ. ಇವಳು ಹರ್ಷಿಣಿ ಅಂತ ನಮ್ಮಮ್ಮ ಸ್ಟಾರ್ಟಿಂಗಲ್ಲಿ ಹೇಳಿದ್ರಲ್ಲ, ಅದು ಎಷ್ಟು ಸತಿ ಬಂದು ಹೋಗ್ಬಿಟ್ಲು ಅಂತ. ಇವಳನ್ನೇ ಇವತ್ತು ಸಂಜೆ ಬಂದಿದ್ದು, ನಾಳೆ ಸಂಜೆ ತನಕ ಇರ್ತೀನಿ. ಅಷ್ಟರಲ್ಲಿ ಎಷ್ಟು ಸರ್ತಿ ಬಂದು ಹೋಗ್ಬಿಟ್ಲು ಗೊತ್ತಾ ಅವಳಂತೂ. ಅವಳಿಗೆ ಶಾರು ಪುನರ್ವಿ ಅಂದರೆ ಜಾಸ್ತಿ ಇಷ್ಟ. ಪುನರ್ವಿ ಸ್ವಲ್ಪ ಮರ್ತಿದ್ಲು, ಶಾರುಗಿನ್ನೂ ಅಷ್ಟು ಗೊತ್ತಾಗದೇ ಇರೋದ್ರಿಂದ ಅವಳು ಆರಾಮಾಗಿ ಅವಳ ಜೊತೆ ಆಟ ಆಡ್ಕೊಂಡಿದ್ಲು. ಇದೆಲ್ಲ ಆಗ್ತಾಯಿದ್ದಂಗೆ ನಮ್ಮಮ್ಮ ದೋಸೆ ಮಾಡಿದ್ದೀನಿ, ದೋಸೆ ತಿನ್ನೋಗು ಅಂತ ಹೇಳ್ತಾಯಿದ್ರು. ನಮ್ಮಮ್ಮ ಟೀಗೆ ಇಟ್ಬಿಟ್ಟು ಹೊರಗಡೆ ಹೋಗಿದ್ರು. ಮಕ್ಕಳ ಹತ್ರ ಆಡೋಕೆ ಅವ್ರಿಗೆ ಟೈಮೇ ಸಾಲ್ತಾಯಿಲ್ಲ. ಎಷ್ಟು ನಮ್ಮಮ್ಮ ಕೆಲಸ ಮಾಡಿಕೊಂಡೇ ನಮ್ಮಮ್ಮ ಮಕ್ಕಳ ಜೊತೆ ಆಡ್ತಾಯಿದ್ರು. ಅದಕ್ಕೆ ನಾನೇ ದೋಸೆ ಹಾಕ್ಕೊಡ್ತೀನಿ, ನೀನು ಹೋಗು ಅಂತೇಳ್ಬಿಟ್ಟು ನಮ್ಮಮ್ಮ ಟೀ ಇಟ್ಬಿಟ್ಟು ಹೋಗಿದ್ರು, ನಾನು ಬಗ್ಸ್ಕೊಡ್ತೀನಿ ಅಂತ. ಈ ಕಡೆ ಸೀಗಡಿ ಸಾಂಬಾರು ಮಾಡಿದ್ರು ಅಂತ, ಅಂದರೆ ಒಣಗಿರೋ ಮೀನು ಹಾಕ್ಬಿಟ್ಟು ಸಾಂಬಾರು ಮಾಡಿದರು. ಆ ಸಾಂಬಾರನ್ನ ನನಗೆ ಅಂತ ಒಂದು ಸ್ವಲ್ಪ ಇಟ್ಟಿದ್ರು. ಆ ಸಾಂಬಾರು ದೋಸೆ ಮಾಡಿಕೊಂಡು ತಿನ್ನು, ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ. ನಮ್ಮನೇಲಿ ನವಿ ಒಬ್ಬಳು ತಿನ್ನಲ್ಲ ಅಷ್ಟೇ ಈ ಸಾಂಬಾರು. ಇನ್ನು ನಮ್ಮ 4 ಜನಕ್ಕೂ ಇಷ್ಟ ಆಗುತ್ತೆ. ನನ್ನ ಹಸ್ಬೆಂಡು ತಿನ್ನಲ್ಲ, ನವಿನೂ ತಿನ್ನಲ್ಲ, ಇನ್ನೆಲ್ಲರೂ ತಿಂತೀವಿ. ನಮ್ಮಮ್ಮ ನೈಟ್ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾಯಿದ್ರು. ನಂಗೆ ಊಟ ಸಾಕು ಇಷ್ಟೇ, ನೈಟ್ಗೆ ಊಟ ಬೇಡ. ಯಾಕಂದರೆ ನಾನು ಬರೋವಾಗಲೂ ಊಟ ಮುಗಿಸ್ಕೊಂಡು ಬಂದಿದ್ದೆ. ಇಲ್ಲಿ ಬಂದಿದ ತಕ್ಷಣ 2 ದೋಸೆ ಹಾಕ್ಕೊಂಬಂದೆ. ಪುನರ್ವಿಗೆ 1 ದೋಸೆ ಹಾಕ್ಕೊಂಡು ನನಗೆ 2 ದೋಸೆ ಹಾಕ್ಕೊಂಡು ಬಂದೆ. ಇನ್ನು ಸಾಂಬಾರು ವೇಸ್ಟ್ ಆಗುತ್ತೆ ಅಂತ ಅದು ಹಸಿ ಇದ್ಕಿದ ಬೇಳೆ ಹಾಕ್ಬಿಟ್ಟು ಒಣ ಸೀಗಡಿ ಹಾಕಿ ಸಾಂಬಾರು ಮಾಡಿದ್ದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇಲ್ಲಿ ನೈಟ್ ಸಾಂಬಾರಿಗೆಲ್ಲ ರೆಡಿ ಮಾಡಿಟ್ಟಿದ್ರು. ಇದೇನಂತಾರೆ, ಚಿಕ್ಕಡಿಕಾಯಿ, ಚಪ್ರದವರೆಕಾಯಿ ಅಂತ ಕರೀತಾರೆ. ಚಿಕ್ಕಡಿಕಾಯಿ ಅಂತ ಅಷ್ಟು ಸಾಮಾನ್ಯವಾಗಿ ಯಾರೂ ಕರೆಯೋಲ್ಲ ಇದನ್ನು, ಹಳ್ಳಿ ಸೈಡವ್ರು ಮಾತ್ರನೇ ಕರೆಯೋದು. ಅದಕ್ಕೆ ಫ್ರೆಶ್ ಆಗಿರುವಂಥ ಬೀನ್ಸು. ಇನ್ನು ನಾನು ಬಂದಿದ್ದೀನಿ ಅಂತ ಖುಷಿಗೆ ನಮ್ಮಮ್ಮ ಬಸ್ಸಾರು ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ನನಗೆ ಬೇರೆ ಹೊಟ್ಟೆ ತುಂಬೋಗ್ಬಿಟ್ಟಿತ್ತು. ಊಟ ಯಾರಪ್ಪ ಮಾಡ್ತಾರೆ ರಾತ್ರಿಗೆ ಅನಿಸ್ತಾಯಿತ್ತು. ಇನ್ನು ನಾಳೆ ಪೂಜೆ ಇರೋದ್ರಿಂದ ವರ್ತನೆಗೆ ಹೇಳಿಟ್ಟಿದ್ರು ಹೂವು ಎಲ್ಲ ರೆಡಿ ಮಾಡಿಸಿ ನಮ್ಮಮ್ಮ ಅಡುಗೆಗೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಬೇಗ ಅಡುಗೆ ಮಾಡಿಬಿಟ್ರೆ ಮತ್ತೆ ಕೆಲಸ ಇದಾಗುತ್ತೆ ಅಂತ
ಇಲ್ಲಿ ಶಾರುನ ಪುನಃ ನೋಡ್ಬೋದು. ಪುನರ್ವಿ ಅಂತೂ ಆಟ ಆಡ್ಕೊಂಡು ಅವಳು ಪಾಡ್ಗಳಿದ್ಲು, ಮತ್ತು ನನ್ನ ಜಾಗಕ್ಕೆ ನಾನು ಬಂದೆ ಅಂತ. ಆದರೆ ಶಾರು ಹಂಗಲ್ಲ, ನಮ್ಮ ಅಮ್ಮನ ಮೇಲಿಂದ ಇಳಿತಾನೆ ಇರಲಿಲ್ಲ. ನಮ್ಮ ಅಮ್ಮನ ಕೈಯಲ್ಲಿ ಹಿಡ್ಕೊಂಡೇ ಇರಬೇಕು, ಆ ಥರ ಮಾಡ್ತಾಯಿದ್ಲು. ಒಟ್ಟಿನಲ್ಲಿ ಇಬ್ಬರು ಆಟ ಆಡ್ಕೊಂಡು ಆರಾಮಾಗಿದ್ರು. ಈ ಶಾರು ಹೆಂಗೆ ಗೊತ್ತಾ, ಅವಳಿಗೇನಾದರೂ ಕೈಯಲ್ಲಿ ಏನಿದ್ರು ಸಹ ಮಮ್ಮಿ ತಗೋ ಅಂತ ಕೊಡ್ತಾ ಇರ್ತಾಳೆ. ಅವಳ ಕೈಯಿಂದ ಇದೆ ಅಂತಲ್ಲ, ಏನಾದರೂ ಆಗಲಿ ಕೊಡು ಅಂದಿದ ತಕ್ಷಣ ಕೊಟ್ಬಿಡ್ತಾಳೆ. ಕೊಟ್ಮೇಲೆ ಒಂಥರ ಎಕ್ಸ್ಪ್ರೆಷನ್ ಮಾಡ್ತಾಳೆ, ಅದಂತೂ ಎಷ್ಟು ಚೆನ್ನಾಗಿರ್ತೈತೆ ಗೊತ್ತಾ. ಅವ್ರ ಅಪ್ಪಂಗಂತೂ ಫುಲ್ಲು ಖುಷಿ ಆ ಥರ ಎಕ್ಸ್ಪ್ರೆಸ್ ಮಾಡ್ತಾ ಇರೋದು ನೋಡಿದ್ರೆ. ಇವಾಗ ತೋರಿಸ್ತೀನಿ ರೀ ಅವಳು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾಳೆ ಅಂತ. ಇವಾಗ ಕೊಟ್ಮೇಲೆ ನೋಡ್ಕೊಳ್ಳಿ. ಇದನ್ನು ನೋಡಿದ್ರೆ ಅವ್ರ ಅಪ್ಪಂಗೆ ಫುಲ್ಲು ಖುಷಿ ಅಂದರೆ ಖುಷಿ. ಯಾಕೆ ಆ ಥರ ಮಾಡ್ತಾಳೆ ಅವಳು ಎಕ್ಸೈಟ್ಮೆಂಟಲ್ಲಿ ಅಂತ. ನಮ್ಮಮ್ಮಗಂತೂ ಕೈ ತುಂಬ ಕೆಲಸ ಅಂದರೆ ಕೈ ತುಂಬ ಕೆಲಸ. ನಾನಾದರೆ ನಮ್ಮಮ್ಮ ಮಾಡೋಷ್ಟು ಕೆಲಸ ಮಾಡೋಕ್ಕಾಗಲ್ಲ. ಆ ಗ್ಯಾಪಲ್ಲಿ ಸಹ ಅವ್ರ ಮೊಮ್ಮಗಳನ್ನ ಮೊದಲಾಡ್ಕೊಂಡೇ ಇದ್ದರು. ಇನ್ನೂ ಎಷ್ಟು ಕೆಲಸ ಬಾಕಿ ಇತ್ತು ಗೊತ್ತಾ. ಆದರೆ ನಮ್ಮಮ್ಮ ಒಂದು ಕೆಲಸ ನನಗೆ ಹೇಳಿಲ್ಲ, ಎಲ್ಲ ಕೆಲಸ ನಮ್ಮಮ್ಮನೇ ಮಾಡಿಕೊಂಡ್ರು. ಹೇಳಿಲ್ವಾ ನಾನು ನಮ್ಮಮ್ಮ ಮಾಡೋ ಬಸ್ಸಾರು ಅಂದರೆ ಇಷ್ಟ ಅಂತ. ಹಾಗಾಗಿ ನಮ್ಮಮ್ಮ ಫ್ರೆಶ್ಶಾಗಿ ಚಿಕ್ಕಡಿಕಾಯಿ ಮತ್ತು ಹುರುಳಿಕಾಯಿ ಎಲ್ಲ ಕಿತ್ಕೊಂಡ್ಬಂದು ಹಾಕಿ ಬಸ್ಸಾರು ಮಾಡಿದರು. ಆ ಸ್ಮೆಲ್ಗೆ ನಾನು ಫಿದಾಗಬೇಕು ಆ ಥರ ಮಾಡಿದರು. ಫ್ರೆಶ್ಶಾಗಿ ಯೂಸ್ ಮಾಡಿರುವಂಥ ಚಿಕ್ಕಡಿಕಾಯಿ, ಹುರುಳಿಕಾಯಿ, ಮತ್ತು ನನಗೆ ಪರ್ಸ್ನಲಿ ಆಲೂಗಡ್ಡೆ ಅಂದರೆ ಸಖತ್ತು ಫೇವ್ರೇಟು. ಹಾಗಾಗಿ ಬಸ್ಸಾರಿಗೆ ಆಲೂಗಡ್ಡೆ ಹಾಕ್ತಾರೆ ನಮ್ಮಮ್ಮ. ಮತ್ತು ಬೇಳೆಕಾಳು, ಹುರುಳಿಕಾಳು, ಅಲಸಂದಿ, ತೊಗರಿಬೇಳೆ, ಅವರೆಬೇಳೆ ಇದೆಲ್ಲ ಹಾಕಿ ಮಾಡಿದರು. ಈ ಕಡೆ ರೈಸ್ ರೆಡಿ ಆಗಿತ್ತು, ಈ ಕಡೆ ಮುದ್ದೆಗೆ ಇಟ್ಟಿದ್ರು. ನನಗೆ ಮುದ್ದೆ ಬೇಡ, ರೈಸ್ ಮಾತ್ರ ಸ್ವಲ್ಪ ತಿಂತೀನಿ ಅಂತ ಹೇಳಿದ್ದು. ನಮ್ಮಮ್ಮ ಸಾಂಬಾರು ಆಫ್ ಮಾಡಿಬಿಡು ಅಂತ ಕಳಿಸಿದ್ರ. ಹಾಗೆ ಒಂದು ಕ್ಲಿಪ್ ತೊಗೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಎಷ್ಟು ಚೆನ್ನಾಗಿ ಕುದೀತಾಯಿತ್ತು ಸಾಂಬಾರು. ನನಗಂತೂ ಆ ಸ್ಮೆಲ್ಲು ಕಳೆದೋಗೋ ಥರ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಾಗಿತ್ತು. ಲವ್ ಯು ಅಮ್ಮ, ಲವ್ ಯು ಸೋ ಮಚ್. ಇದಾಗ್ತಾಯಿದ್ದಂಗೆ ನಮ್ಮಮ್ಮ ಮಗು ಊಟ ಮಾಡಿ ತಿನ್ನಿಸ್ಬಿಡು, ಅದಾದಮೇಲೆ ನೀನು ಊಟ ಮಾಡಿಬಿಟ್ಟು ಮಲ್ಕೊಬಿಡಿವಂತೆ, ಇನ್ನೇನು ಕೆಲಸ ಮಾಡಬೇಡ, ನೀವು ಮಲ್ಕೊಬಿಟ್ರೆ ನಾನೆಲ್ಲ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಫಸ್ಟು ಶಾರುಖ್ ಸರಿ ತಿನ್ನಿಸ್ತೀನಿ. ಅವಳಿಗೆ ಈ ಪೊಸಿಷನಲ್ಲಿ ತಿನ್ನಿಸ್ತೀನಿ ಅಂದರೆ ಅವಳಿಗೆ ಗೊತ್ತಾಗುತ್ತೆ ಊರಿಗೆ ಬಂದಿದ್ದೀವಿ ಅಂತ. ಅವಳು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ಲು, ಯಾಕಂದರೆ ಹೊಟ್ಟೆ ಹಚ್ಕೊಬಿಟ್ಟಿದ್ಲು ಜಾಸ್ತಿ. ನೀವೇ ನೋಡ್ಬೋದು ಅವಳು ಎಷ್ಟು ಎಂಜಾಯ್ ಮಾಡ್ತಾಯಿದ್ಲು ಅಂತ. ಅವಳಿಗೂ ಅವ್ರ ಅಜ್ಜಿ ಜೊತೆ ಬಂದಿದ್ದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ನನ್ನ ಹತ್ರ ಸೇರ್ತಾನೆ ಇರಲಿಲ್ಲ ಅವಳು. ಅವ್ರ ಅಜ್ಜಿ ಮುಂದೆನೇ ಇರಬೇಕಾಯಿತು. ಅದಕ್ಕೆ ರೂಮಿಗೆ ಕರ್ಕೊಂಬಂದು ಊಟ ಮಾಡಿಸ್ತಾಯಿದ್ದೆ. ಈ ಕಡೆ ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನಮ್ಮ ಅಮ್ಮನೇ ಕಲಸಿ ತಿನ್ನಿಸ್ತೀನಿ ಅಂದರು. ಬಟ್ ನಮ್ಮ ಅಮ್ಮಂಗೆ ತುಂಬ ಅಂದರೆ ತುಂಬ ಕೆಲಸ ಇರೋದ್ರಿಂದ ಇಲ್ಲ ನೀನು ಕೆಲಸ ಮಾಡ್ಕೊ ಅಂತ ಹೇಳ್ದೆ. ಅರ್ಧ ಹೂವು ನಮ್ಮ ಅಜ್ಜಿ ಕಟ್ಬಿಟ್ಟು ಹೋಗಿದ್ರು, ಇನ್ನು ಅರ್ಧ ಹೂವು ನಮ್ಮಮ್ಮ ಕಟ್ತಾಯಿದ್ರು. ನಮ್ಮಪ್ಪ ಊಟ ಮಾಡಿದ್ರು. ಮತ್ತು ನನ್ನ ತಂಗಿ ನನ್ನ ಮಗಳಿಗೂ ಊಟ ಮಾಡಿಸ್ಬಿಟ್ಟು ಅವಳು ಕೆಲ್ಸಕ್ಕೆ ಹೋದ್ಲು, ಏನೋ ಸ್ವಲ್ಪ ಕೆಲಸ ಐತೆ ಅಂದ್ಬಿಟ್ಟು. ಈ ಕಡೆ ನಾನು ಊಟಕ್ಕೆ ಇಕ್ಕೊಂಡು ಕೂತ್ಕೊಂಡಿದ್ದೀನಿ. ಇದಾದಮೇಲೆ ಮತ್ತೆ ಸೊಂಟ ನೋವು ಒಂದು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಬಿಟ್ರೆ ಆರಾಮಾಗಿ ನಿದ್ದೆ ಹೋಗ್ಬೋದು ಅಂತ. ಒಂದು ಕೆಲಸ ನಾವು ಮಾಡಲಿಲ್ಲ. ನಾನು ಮಲ್ಕೊಂಡ್ಮೇಲೂ ಎಷ್ಟು ಕೆಲಸ ಇತ್ತು ಅಂದರೆ ಅಷ್ಟು ಕೆಲಸ ಇತ್ತು. ಇವಾಗೆ ಕಸ ಗುಡಿಸಿ ಮನೆಗಳೆಲ್ಲ ಒರೆಸಿ ಅಕ್ಕಿ ನೆನಾಕಿ ಮತ್ತು ಬೆಳಗ್ಗೆಗೆಲ್ಲ ಎದ್ದು ರೆಡಿ ಮಾಡ್ಕೊಳಕ್ಕಾಗಲ್ಲ ಅಂತ ಇವಾಗಲೇ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಇಟ್ಬಿಟ್ರು ನಮ್ಮಮ್ಮ. ಇವಾಗ ಊಟ ಮಾಡ್ಬಿಟ್ಟು ಮಲ್ಕೊಬಿಡಮ್ಮ ನೀನು ಅಂದ್ಬಿಟ್ಟು. ಹಾಗಾಗಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫುಲ್ಲು ಸ್ಟ್ರೆಸ್ ಆಗಿಬಿಟ್ಟಿತ್ತು ನನಗೆ. ಅದಕ್ಕೆ ಮಲ್ಕೊಂಡ್ರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು. ಹಾಗಾಗಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಸೈಡಲ್ಲಿ ಬರುವಂಥ ಬೆಲ್ ಐಕಾನ್ ಒತ್ತಿದ್ರೆ ನಾನು ಬ್ಲಾಗ್ ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ನನ್ನ ಹೊಸ ವೀಡಿಯೋಗಳೆಲ್ಲ ನೋಡ್ಬೋದು. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.